ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಮಸಾಲ ಆಮ್ಲೆಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ನೋಡಲು ಸೇಮ್ ಪಿಜ್ಜಾ ಥರನೇ ಕಾಣಿಸುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ಇದು ನೀವು ಒಮ್ಮೆ ಈ ಥರ ಆಮ್ಲೆಟ್ ಮಾಡಿದರೆ ಮನೆಯವರೆಲ್ಲರೂ ಖಂಡಿತವಾಗಿಯೂ ಇಷ್ಟಪಡ್ತಾರೆ. ಮತ್ತು ಬೇರೆ ಏನು ಬೇಕಂತ ಇಲ್ಲ, ಇದರಲ್ಲೇ ಊಟ ಮಾಡಬಹುದು ನಾವು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ದೊಡ್ಡ ಟೊಮ್ಯಾಟೊವನ್ನು ತೆಗೆದುಕೊಳ್ತೇನೆ. ಚಿಕ್ಕದಾದರೆ ನೀವು 2 ತೆಗೆದುಕೊಳ್ಳಿ. ಹಾಗೆ ಒಂದು ದೊಡ್ಡ ಈರುಳ್ಳಿ, ನೀವು ಚಿಕ್ಕದಾದರೆ 2 ತೆಗೆದುಕೊಳ್ಳಿ. ಹಾಗೆ ಒಂದು ಹಸಿಮೆಣಸನ್ನು ಕೂಡ ತೆಗೆದುಕೊಳ್ಬೇಕು. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಹಾಗೆ ಉಪ್ಪನ್ನು ತೆಗೆದುಕೊಳ್ಳಬೇಕು. ಅರ್ಧ ಇಂಚು ಶುಂಠಿ, 2 ಎಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಕೊಂಡು ಇಟ್ಟುಕೊಂಡಿದ್ದೇನೆ. ಹಾಗೆಯೇ 3 ಮೊಟ್ಟೆಯನ್ನು ತೆಗೆದುಕೊಳ್ಳಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ತವಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಬೇಕು. ಈಗ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಬೇಕು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆಯೇ 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ. ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಳ್ಬೇಕು. ಈಗ ಹೆಚ್ಚಿಟ್ಟುಕೊಂಡ ಟೊಮ್ಯಾಟೊ, ಹಸಿಮೆಣಸು, ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ಈಗ ಇದು ಟೊಮೆಟೊ ಸಾಫ್ಟಾಗಿ ಸಿಪ್ಪೆ ಬಿಡುವ ತನಕ ಫ್ರೈ ಮಾಡಿಕೊಳ್ಬೇಕು. ಹಾಗಾಗಿ ನಾನು ಮುಚ್ಚಿಕೊಳ್ತೇನೆ. ಈಗ 2 ನಿಮಿಷ ಆಯಿತು, ತೆಗೆದು ನೋಡ್ತೇನೆ. ಈಗ ಟೊಮೆಟೊ ಸ್ವಲ್ಪನಾಗಿ ಸಾಫ್ಟ್ ಆಗಿದೆ. ಇದು ಫುಲ್ ಸಾಫ್ಟ್ ಆಗಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಕರಟಿ ಹೋಗ್ಬೋದು. ಈಗ ಜಜ್ಜಿಟ್ಟುಕೊಂಡ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಬೇಕು. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಬೇಕು. ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಡಿ, ಉಪ್ಪು ಮುಂಚೆನೇ ಹಾಕ್ಕೊಂಡಿದ್ದೇವೆ. ಮತ್ತು ಆಮೇಲೆ ಮೊಟ್ಟೆ ಒಡೆದು ಹಾಕಿದ ಮೇಲೆ ಮತ್ತೆ ಹಾಕಲಿಕ್ಕಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ತೇನೆ. ಅದು ಹಾಕಬೇಕಂತ ಏನಿಲ್ಲ, ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಟೊಮ್ಯಾಟೊ ಈಗ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದನ್ನು ಈಗ ತವ ಫುಲ್ ಹರಡಿಸಿಕೊಳ್ಬೇಕು, ಯಾಕಂದರೆ ಇದ್ರ ಮೇಲೆ ಮೊಟ್ಟೆ ಒಡೆದು ಹಾಕಲಿಕ್ಕೆ ಇದೆ. ಈಗ ಒಂದೊಂದೇ ಮೊಟ್ಟೆಯನ್ನು ಒಡೆದು ಮಸಾಲದ ಮೇಲೆ ಹಾಕಿಕೊಳ್ಬೇಕು. ಮೊಟ್ಟೆಯನ್ನು ಒಂದು ಪ್ಲೇಟ್ಗೆ ಒಡೆದು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಳಾಗಿರಬಹುದು ಅದು. ನಾನು ಇಲ್ಲಿ 3 ಮೊಟ್ಟೆ ತೆಗೆದುಕೊಂಡಿದ್ದು, ನೀವು 4 ತೊಗೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಹೀಗೆ ಸ್ಪ್ರೆಡ್ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ. ಈಗ ಇದರ ಮೇಲೆ ಉಪ್ಪನ್ನು ಉದುರಿಸಿಕೊಳ್ಬೇಕು, ಕೈಯಲ್ಲೇ ಹಾಕ್ಕೊಳ್ಬೇಕು. ಸ್ಪೂನಲ್ಲಿ ಹಾಕಿದರೆ ಅದು ಚೆನ್ನಾಗಿ ಬೀಳುವುದಿಲ್ಲ, ಒಂದೇ ಕಡೆ ಹೋಗ್ತದೆ ಅದು. ಈಗ ಇದರ ಮೇಲೆ ಖಾರದ ಪುಡಿಯನ್ನು ಉದುರಿಸಿಕೊಳ್ಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿಕೊಳ್ಳಿ. ಈಗ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತೇನೆ. ಇದ್ದರೆ ಹಾಕ್ಕೊಳ್ಳೇಬೇಕಂತ ಏನಿಲ್ಲ. ಹಾಕಿಕೊಳ್ಳದೆ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಒಡೆದು ಹಾಕಿ 2 ನಿಮಿಷ ಇಟ್ಕೊಂಡ್ರೆ ಸಾಕು. ಹಾಗೆಯೇ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟುಕೊಳ್ಬೇಕು. ಈಗ ಇದನ್ನು 4 ಪೀಸಾಗಿ ಮಾಡಬೇಕು, ಯಾಕಂದರೆ ಇದನ್ನು ಮಗುಚಿ ಹಾಕಬೇಕು. ಇಡೀ ಇದ್ದರೆ ಇದನ್ನು ಮಗುಚಿ ಹಾಕಲಿಕ್ಕೆ ಆಗೋದಿಲ್ಲ, ಇದು ಮಸಾಲ ಎಲ್ಲ ಇದೆಯಲ್ಲ, ಹಾಗಾಗಿ. ಈಗ 4 ಪೀಸ್ ಮಾಡಿ ಆಯಿತು. ಒಂದೊಂದೇ ಮಗುಚಿ ಹಾಕ್ಕೊಳ್ಬೇಕು, ಒಂದ್ರ ಮೇಲೆ ಒಂದೇ ಹಾಕ್ಕೊಳ್ಬೇಡಿ. ಮಗುಚಿ ಹಾಕಿದ ಮೇಲೆ 1 ನಿಮಿಷಗಳ ಕಾಲ ಇಟ್ಕೊಂಡ್ರೆ ಸಾಕು. ಈಗ ಆಮ್ಲೆಟ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದೊಂದೇ ಪೀಸನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿಕೊಳ್ತೇನೆ. ಈಗ ಆಮ್ಲೆಟ್ ರೆಡಿ ಆಯಿತು. ನೋಡಲು ಕೂಡ ತುಂಬ ಚೆನ್ನಾಗಿದೆ, ಹಾಗೆ ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗಿಯೂ ಇಷ್ಟಪಡುತ್ತೀರಿ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.